ಸೋಷಲ್ ಮೀಡಿಯಾ ಜಮಾನ. ಯಾರು ಯಾವಾಗ ಹೇಗೆ ಬೇಕಾದರೂ ಫೇಮಸ್ ಆಗ್ತಾರೆ. ಆದರೆ ಎಷ್ಟು ದಿನಗಳ ಕಾಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಇತ್ತೀಚೆಗಷ್ಟೇ ಕರಿಮಣಿ ಮಾಲೀಕ ಸಾಂಗ್ ರೀಲ್ಸ್ ಟ್ರೆಂಡ್ ಆಗಿತ್ತು. ಅದಾದಮೇಲೆ ಟ್ರೆಂಡ್ ಆಗಿರುವಂಥ ಸಾಂಗ್ ಬ್ಯೂಟಿ ಬೆಂಕಿ. ಪಕ್ಕಾ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮೂಡಿ ಬಂದಂಥ ಈ ಹಾಡಿನ ಮಾಲೀಕ ಯಾರು ಗೊತ್ತಾ? ಇಲ್ಲಿದ್ದಾರೆ ನೋಡಿ. ಹಿಂದೆಯಿಂದ ಏನಾದರೂ ಗೆಸ್ ಮಾಡ್ಬೋದಾ? ಕ್ಯಾನ್ ಯು ಗೆಸ್? ಕರಿಬಸವ ಅವರು. ಮಾತಾಡಿಸ್ತಾ ಟ್ರೈ ಮಾಡ್ತೀನಿ ಈಗ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. TPL ಮುಗಿಸಿದ್ದಾರೆ. ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾರೆ. ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಕರಿಬಸವ ಅವರೇ, ಹಾಯ್. ರೆಸ್ಪಾನ್ಸ್ ಇಲ್ಲ ಅಂದರೆ ಅಷ್ಟು ಬ್ಯುಸಿಯಾಗಿದ್ದಾರೆ. ಅವು ಕಾಣಿಸಿದ್ರು, ಈಗ ತಿರುಗಿದ್ರು. ಸರ್ ನಮಸ್ತೆ, ಹೇಗಿದ್ದೀರಾ? ನೋಡಿ ಕ್ಯಾಮ್ರಾ ಇಲ್ಲಿದೆ ನೋಡಿ. ಫುಲ್ ಟ್ಯಾನ್ ಆಗಿಬಿಟ್ಟಿರೋ ಫೇಸ್ ಎಲ್ಲ ಕಾಣಿಸ್ತಾ ಇದೆ. ಹಿಂಗೆ ಮೇಕಪ್ ಮಾಡ್ಕೊಂಡ್ ಬಂದ್ರ? ಏನಾದ್ರು ಟಚ್ ಅಪ್ ತಗೊಂಡ್ರ? ಇಲ್ರಿ, ಹೆಸರಿಗೆ ತಕ್ಕಂಗೆ ಇರ್ಬೇಕಂತ ಕಶಿ ಕರಿಬಸವ ಕರ್ರಗಿರ್ಲಿ ಅಂತ ಕಶಿ ಟ್ಯಾನ್ ಆಗಿವ್ರಿ. ಏನು ಮಾಡೋಕ್ಕಾಗ್ತದೆ? ಹೆಸರು ತಕ್ಕಂಗೆ ಏನು ಕರಗಿಲ್ವಲ್ಲ ನೀವು? ಏನಿಲ್ಲ ನೋಡಿ, ಹಂಗೆ ನಮ್ಮ ಅಪ್ಪಾಜಿ ಅವ್ರ ಗುರುಗಳ ಹೆಸರು ಅದು ಹಂಗೆ ಇಟ್ಟಾರ. ನಮ್ಮ ಕಡೆ ಗೊತ್ತಿಲ್ಲರಿ ಮೇಡಮ್, ಉತ್ತರ ಕರ್ನಾಟಕ ಕಡೆ ಸಿದ್ದಪ್ಪ, ಮೂಲಿಮನಿ, ನಿಂಗಪ್ಪ, ಬಸಪ್ಪ, ಕರಿಯಪ್ಪ. ಸೊ ಹಂಗೆ ಕರಿಬಸವ ಅನ್ನೋದು ಇಟ್ಕೊಂಡಿವಿ. ಚಾದ್ರಿ? ಹಾಂ ಮೇಡಮ್, ಕುಡಿಬೇಕ್ರಿ, ಕುಡಿಯಮ್ರಿ ಆಮ್ಯಾಕೆ. ನಿಮ್ದು ರೀ ಮ್ಯಾಮ್? ನಮ್ದಾತು. ಅಲ್ಲ, ನಾ ಕರೆಯಕತ್ತೀನಿ, ನೀವು ತಿರ್ಗವಲ್ರಲ್ಲ, ಅಷ್ಟು ಬ್ಯುಸಿನಾ? ಬಿಜಿ ಅಂತೇನಿಲ್ಲ ಮೇಡಮ್, ಏನೋ ಒಂದು ವರ್ಕ್ ಮಾಡಕತ್ತಿದ್ವಿ ರೀ. ಹಂಗಾಗಿ ನೀವು ಬಂದಿದ್ದು ಗೊತ್ತಾಗಿಲ್ಲ ರೀ ಮೇಡಮ್, ಅಷ್ಟೇ. ಈಗ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಬ್ಯೂಟಿ ಬೆಂಕಿ 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಗ್ಬಿಟ್ಟವು. ನಾನು ಕೇಳಿದೆ ಹಾಡು. ನಾನು ಆ್ಯಕ್ಚುಲಿ ನಿಮ್ಮನ್ನು ಗಿಚ್ಚಿಗಿಲಿಗಿಲಿ ಶೋ ಇನ್ನೇನು ಶುರು ಆಗಬೇಕು, ನೀವು ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತಿದ್ರಿ. ನಾನು ನೋಡಿದೆ. ಡ್ರೋನ್ ಪ್ರತಾಪ್ ಅವರು ಸಹ ಅದೇ ರೂಮಲ್ಲಿದ್ದರು. ಬಟ್ ನಾವು ಬೇರೆ ಒಂದು ಆಲೋಚನೆಯಲ್ಲಿದ್ವಿ. ಅವ್ರದ್ದೇನೋ ಒಂದಷ್ಟು ಮಾತಾಡ್ಸೋದು ಎಲ್ಲ ಬ್ಯುಸಿ ಇದ್ವಿ. ಆ ಕಾಸ್ಟ್ಯೂಮ್ಗೂ ಆ ಒಂದು ಹಾಡಿಗೂ ತುಂಬ ಚೆನ್ನಾಗಿ ಸಿಂಕ್ ಆಗಿದೆ. ಜೊತೆಗೆ ಶ್ರುತಿ ಮ್ಯಾಮ್ ಕೂಡ ತುಂಬ ಹೊಗಳಿದ್ರು. ಹೇಗೆ ಅನ್ನಿಸ್ತಾ ಆ ಮೂಮೆಂಟ್? ಹೇಗೆ ಸಾಂಗ್ ಬಂದಿದ್ದು? ಮೇಡಮ್, ಅದೇ ಈ ಸಾಂಗ್ ಹೆಂಗೆ ಹುಟ್ಟುತ್ತಾನ ಅದು ಆಮೇಲೆ ಕೇಳ್ತೀನಿ ರೀ. ಬಟ್ ಅದೇ ನೀವೆಲ್ಲ ಬಂದಿದ್ದೀರಿ ಅವತ್ತು ಗಿಚ್ಚಿಗಿಲಿ ಶೂಟಿಂಗ್ ಇರ್ಬೇಕಾರೆ. ಈ ಹಾಡು ಇವತ್ತು ಈ ರೇಂಜಿಗೆ ರೀಚ್ ಆಗೋಕ್ಕೆ ಕಾರಣ ಮುಖ್ಯವಾಗಿ ಗಿಚ್ಚಿಗಿಲಿಗಿಲಿ ಒಂದು ವೇದಿಕೆ ಮೇಡಮ್. ಅವ್ರು ಆ ವೇದಿಕೆನ ಹಿಂಗೆ ಕೂತ್ಕೊಂಡ್ರಿ. ಈ ಹಾಡು ಇವತ್ತು ಈ ಮಟ್ಟಕ್ಕೆ ಈ ಜನರಿಗೆ ತಲುಪತ್ತೆ ಅಂದ್ರೆ ಮೇಡಮ್, ಭಾಳ ಮುಖ್ಯವಾದ ಕಾರಣ ಆ ಗಿಚ್ಚಿಗಿಲಿಗಿಲಿ ವೇದಿಕೆ. ಈ ಹಾಡನ್ನು ಭಾಳ ಒಂದು 2-3 ವರ್ಷದಿಂದನೇ ಮಾಡಿಟ್ಟಿದ್ದು ಮೇಡಮ್. ಇದನ್ನು ಅಂದ್ರೆ ನಮಗೆ ಸರಿಯಾದ ಸ್ಪಾನ್ಸರ್ಸು, ಪ್ರೊಡ್ಯೂಸರ್ಸು ಯಾರು ಇರಲಾರ್ದ ಒಂದು ಸರಿಯಾದ ವೇದಿಕೆಯಲ್ಲಿ ಬಳಸ್ಕೋಬೇಕನ್ನೋದು ನಮ್ಮ ಆಸೆ ಇತ್ತು. ಅದೇ ಥರ ಕಲರ್ಸ್ ಗಿಚ್ಚಿಗಿಲಿಗಿಲಿ ವೇದಿಕೆ ಸಿಕ್ತು. ಅವರು ಡಿಫ್ರೆಂಟಾಗಿ ಡ್ಯಾನ್ಸ್ ಗೀನ್ಸ್ ಮಾಡೋಕೆ ಬದಲು ನಿಮ್ಮ ಹಾಡಿಂದ ಏನೋ ಒಂದು ತುಣುಕು ಹಾಡ್ರಿ ಅಂದರು. ಅವ್ರು ಅವಕಾಶ ಕೊಟ್ಟಿದ್ದಕ್ಕೆ ಈ ಹಾಡು ಹಾಡಿದೆ. ಬಟ್ ಇವತ್ತೆಲ್ಲರ ಜನರ ಮನಸ್ಸು ತಲುಪದ, ಅದು ಭಾಳ ಖುಷಿ ಅದ ಮೇಡಮ್. ಇದಕ್ಕಿಂತ ಮುಂಚೆನೂ ಭಾಳಷ್ಟು ಸಾಂಗ್ಸ್ ನೀವು ಮಾಡಿದ್ರಿ. ಬಟ್ ಇದರಷ್ಟು ಕನೆಕ್ಟ್ ಆಗಿರುವಂಥದ್ದು ಬೇರೆದು ಕನೆಕ್ಟ್ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ. ಬಟ್ ನನಗೆ ಭಾಳ ಇಷ್ಟ ಆಗಿರುವಂಥ ಸಾಂಗ್ ಇದು. ಅದು ಉತ್ತರ ಕರ್ನಾಟಕದ ಒಂದು ಪದಗಳನ್ನು ಬಳಸಿ ಪೂರ್ತಿ ಹಾಗೆ ಮಾಡಿರೋವಂಥದ್ದು. ಜೊತೆಗೆ ಇವನವನ ಅನ್ನುವಂಥದ್ದು ಒಂದು ಕಾಮನ್ ವರ್ಡ್ಸ್ ಆಗಿ ಯೂಸ್ ಮಾಡಿದ್ದೀರ. ಅದನ್ನು ರೆಸ್ಪಾನ್ಸ್ ಬಂದಾಗ ಎಷ್ಟು ಖುಷಿ ಆಯಿತು ಮೇಡಮ್? ಇದು ಈ ಹಾಡು ಮಾಡೋಕ್ಕಿಂತ ಮುಂಚೆ ಚೂಟಿಪುರಿ ಅಂತ ಮಾಡಿದ್ವಿ ಮೇಡಮ್. ನಾವು ಒಂಥರ ಹಿಪ್ ಹಾಪ್ ಸ್ಟೈಲಲ್ಲಿ ಮಾಡಮ್ಮ ಅಂತ ಮಾಡಿದ್ವಿ. ಆ ಹಾಡನ್ನು ರೀಚ್ ಮಾಡ್ಸೋಕ್ಕೆ ನಾವು ಇಡೀ ಉತ್ತರ ಕರ್ನಾಟಕ ಟೂರ್ ಮಾಡಿದ್ವಿ ಪ್ರಮೋಷನ್ಗೆ. ಆ ಹಾಡು ರೀಚ್ ಆಗ್ಬೇಕಂತ ಅದೇನು ಅಂತಪರಿ ಓಡಲಿಲ್ಲ. ಬಟ್ ಈ ಹಾಡು ಅದಕ್ಕಿಂತ ಮುಂಚೆನೇ ಮಾಡಿದ್ವಿ. ಇದ್ರ ಮೇಲೆ ಜಾಸ್ತಿ ನಂಬಿಕೆ ಇತ್ತು ನಮಗೆ. ಹಂಗಾಗಿ ಈ ಹಾಡು ಹುಟ್ಟಿದ್ದೆ ಒಂಥರ ವಿಶೇಷ. ಯಾವುದೋ ಒಂದು ಸಿನಿಮಾಗೆ ಬರೋದು ಹಾಡು ಮೇಡಮ್. ಇದು ರಿಜೆಕ್ಟೆಡ್ ಲಿರಿಕ್ಸ್. ಇದು ಈ ಹಾಡನ್ನು ಒಂದು ಸಿನಿಮಾಗೆ ಬರೆದಿದ್ದೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ತಾಯಿದ್ದೆ ನಾನು. ಅವರು ಅವ್ನು ಟ್ಯೂನ್ ಕೊಟ್ಟರು, ಇದಕ್ಕೆ ನೀನೇ ಏನಾದ್ರು ಟ್ರೈ ಮಾಡೋ ಅಂದರು. ಸರಿ ಸರ್ ಅಂದ್ಬಿಟ್ಟು ಬರೆದೆ. ನಾನು ಬರೀ ಪಲ್ಲವಿ ಅಷ್ಟೇ ಬರೆದಿದ್ದು. ಪಲ್ಲವಿ ಬರೆದ್ವಿ. ಇದೆಲ್ಲ ವರ್ಕೌಟ್ ಆಗಲ್ಲ ಕಣ ಅಂದ್ಬಿಟ್ರು. ಅಯ್ಯೋ ಸಾರ್ ಸಕ್ಕತ್ತಾಗಿದೆ, ಇದು ಹೊಸ ಥರ ಲಿರಿಕ್ಸು, ತಗರಿ ಸಾರ ಚಲೋ ಆಗುತ್ತಂತ ನಾನು ಹಿಂದೆ. ಆಮೇಲೆ ಇಲ್ಲಮ್ಮ ಇವೆಲ್ಲ ವರ್ಕೌಟ್ ಆಗಲ್ಲ ಅಂದ್ಬಿಟ್ರು. ಸರಿ ಬಿಡು ಅಂದ್ಬಿಟ್ಟು ಪಲ್ಲವಿ ಅಷ್ಟೇ ಇಟ್ಕೊಂಡಿದ್ದು. ಅದೇ ಟೈಮಿಗೆ ನಮ್ಮ ಮನೆಗೆ ಒಬ್ಬರು ಸಚಿನ್ ಬಾಗ್ಲಿ ಅಂತ ಬಂದರು. ಅವರು ಸಖತ್ ಒಳ್ಳೆ ಪ್ರೋಗ್ರಾಮರು, ಒಳ್ಳೆ ಸಖತ್ ಮ್ಯೂಸಿಕ್ ಮಾಡಿಕೊಡ್ತಾರೆ ಅಂಥವ್ರು. ಈ 3 ಪೆಗ್ಗು ಟೆಕ್ಕಿಲ ಎಲ್ಲ ಮಾಡಿದಾರಲ್ಲ, ಅವರೇ ಸಚಿನ್ ಬಾಗ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಅವ್ರು ಬಂದರು, ನಮ್ಮ ಮನೆಗೆ ಬಂದರು. ಬೆಂಗಳೂರಿಂದ, ತಮ್ಮ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದು ಬಸ್ಸೇ ಇಲ್ಲೇದಿಲ್ಲ ಅಂದರು. ಸರ್ ಹಣ ಮನೆಗೆ ಇದೀನಿ ಬರ್ರಿ ಅಂದರು. ಬಂದು ಹಾಗೆ ತಿಂಡಿ ಗಿಂಡಿ ಎಲ್ಲ ಆಯಿತು. ಇನ್ನೇನು ಊಟದ ಟೈಮಿಗೆ ಹೋಗ್ಬೇಕು. ಏನಾನು ಹಾಡು ಗಿಡ ಮಾಡಿ ಎಲ್ಲ ಸುಮ್ಮನೆ ಹಿಂಗೆ ಇದೀವೋ ಅಂತಂದರು. ಇಲ್ಲ ನಾನು ಹಾಡು ಮಾಡೀನಿ, ಬಟ್ ನಾನು ಯಾರು ಪ್ರೋಗ್ರಾಮರ್ಸ್ ಇಲ್ಲ, ಬರೀ ಲಿರಿಕ್ಸು ಟ್ಯೂನ್ ಮಾಡ್ಕೊಂಡಿಟ್ಟೀನಿ ಅಂತ ಒಂದಷ್ಟು ಹಾಡುಗಳು ಕೇಳಿಸಿದೆ. ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ. ಪರವಾಗಿಲ್ಲ ಚೆನ್ನಾಗಿದೆ ಅಂತಂದರು. ಆಮೇಲೆ ಈ ಲಿರಿಕ್ಸ್ ಕೇಳಿಸಿದೆ, ಟ್ಯೂನ್ ಮಾಡಿರಲಿಲ್ಲ. ಅಣ್ಣ ಬ್ಯೂಟಿ ಬೆಂಕಿ ಐತಿ, ಲುಕ್ಕು ತಂಪೈತಿ, ಕಾಕ ಕಿಕ್ಕು ಹೊಡೆಯೋದೊಂದು ಮಿಕ್ಕಿ ಐತಿಂದೆ. ಇದೇನೋ ಚೆನ್ನಾಗಿದೆ ಕಣ ವರ್ಡಿಂಗ್ ಎಲ್ಲ ಅಂದ್ಬಿಟ್ಟು ಗಿಟಾರ್ ತೊಗೊಂಡ್ರು. ನೋಡಿ ಇದು ಹೆಂಗೆ ಟೈಮ್ ಅಂದರೆ ಗಿಟಾರ್ ತೊಗೊಂಡ್ರು. ಅವ್ರು ಹಂಗೆ ಸ್ಟ್ರಮ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಹಾರ್ಮೋನಿಯಂ ತೊಗೊಂಡೆ. ಅವೆರಡು ಬ್ಲೆಂಡ್ ಆಗ್ಬಿಟ್ಟು ಹಂಗೆ ಶುರು ಆಗೋಯ್ತು ಮೇಡಮ್. ಬ್ಯೂಟಿ ಬೆಂಕಿ ಐತಿ, ಲುಕ್ಕು ತಂಪೈತಿ, ಇದು ಶುರುವಾಗಿದ್ದು. ಅವರು ಸಿಕ್ಕಾಬಿಟ್ಟು ಇಷ್ಟ ಆಗ್ಬಿಟ್ಟು, ನಡಿ ನಾಳೆ ದಾವಣಗೆರೆ ಹೋಗೋಣ ಅಂದ್ಬಿಟ್ಟು. ನಾಳೆ ಚರಣ ಯಾವುದು ಬರೋದೇ ಇಲ್ಲ. ಆಯಿತು, ರಾತ್ರಿ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೇನು ಹೊರಡಕ್ಕೆ ದಾವಣಗೆರೆಗೆ ಬೆಳಗ್ಗೆ ಕಾರ್ ಹತ್ತಿದ್ವಿ. ಆ ದಾವಣಗೆರೆ ಮುಟ್ಟಷ್ಟೊತ್ತಿಗೆ ಈ ಹಾಡು ಬರ್ತಿದ್ದು ಮೇಡಮ್. ಚರಣ ಎಲ್ಲ ಬರ್ತಿದ್ದು ದಾರ್ಯಾಗನ. ನಾಗರಹ ವಿನಂಗ ಜಡಿ ಬಾಳ ಉದ್ದ,
ಒಮ್ಮೆರ ನೋಡಬೇಕು ಅಕ್ಕಿನಡಿಗೆ ಕದ್ದ ಸಾಲ ಕೇಳುತ್ತೈತಿ ಜೇನು ಹುಳ ಬಂದ ಸ್ವೀಟು ಕಮ್ಮಿ ಆತು ಕೊಡು ಸ್ವಲ್ಪ ಅಂತ ಊರ ಬಿಸಿಲಿಗಿಂತ ಈಕಿ ಬಾಳ ಹಾಟು ಬಂದ್ರ ಯಾರ ಅಡ್ಡ ಪಕ್ಕ ಫೈಟು ಇದು ಹೆಂಗೆ ತರಲೆ ತಮಾಷೆ ಆಡ್ಬೇಕಂತ ಮಾಡಿದ್ವಿ. ಆಮೇಲೆ ಓದಿವ್ರಿ ರೆಕಾರ್ಡಿಂಗ್ ಮಾಡ್ಬೇಕಾರೆ ಹಂಗೆ ಅವತ್ತೇ ನೋಡ್ರಿ ಮೇಡಮ್ ಹಿಂದಿನ ದಿವಸ ಟ್ಯೂನ್ ಆಯಿತು. ನೆಕ್ಸ್ಟ್ ಡೇನೇ ಅವ್ರು ದಾವಣಗೆರೆ ಕರ್ಕೊಂಡು ಹೋದ್ರು. ಸೊ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ಸೀದಾ ಹೋಗಿ ಸ್ಟುಡಿಯೋದಲ್ಲಿ ಹಾಕಿ ಹೆಡ್ಫೋನ್ಸ್ ಹಾಕಿ ನಿಂದ್ರಿಸೇ ಬಿಟ್ರು. ಹಾಡು ಅಂದರು ಎಲ್ಲ ಮ್ಯೂಸಿಕಲ್ ಆಯಿತು ಮಾಡಾಕತ್ತೀರ ಸ್ಟಾರ್ಟಿಂಗ್ ಏನೋ ಬೇಕಲ್ಲ ಅನ್ನೋದು ಫೀಲು. ಡೈರೆಕ್ಟಾಗಿ ಸುಮ್ಮನೆ ಹಿಂಗೆ ಹಾಡಾಗೋದು. ಒಂದಷ್ಟು ತರಲೆ ಹುಡುಗರ ಗುಂಪು ಒಂದು ಗೋವಾಗ ಹೋದ್ರೆ ಹೆಂಗಿರುತ್ತೆ ರೀ, ಒಬ್ರಿಗೊಬ್ರು ಮಕ್ಕಂಡಿರ್ತಾರೆ. ಯಾವುದೊಂದು ಹುಡುಗಿ ಸಕ್ಕದಾಗಿರೋ ನಿಮ್ಮಂಥ ಹುಡುಗಿ ಹೊಂಟು ದಾರೆ ಅವ್ನು ಸುಮ್ಮನೆ ಇರ್ಬೇಕಲ್ಲ ದೋಸ್ತ, ಸುಮ್ಮನೆ ಇರ್ತಾನೆ. ಲೇ ಸಿದ್ಧ ಯಾವುದೋ ಹುಡುಗಿ ಬಂದ್ರ ಅಂತ ಬಾರಲಿ, ಅಬ್ಬಾ ಏನು ಚಂದ ಇದ್ರೆ ಲೇ ಅಪ್ಪ, ಅವ್ನು ಬಸ್ಸಿನ ಕರೀಲಿ ನಿಮ್ಮ ಅವ್ನು ಜಲ್ದಿ ಬರ್ರಿ ಅನ್ನೋದು. ಇದು ಹಂಗೆ ಅದು ಸುಮ್ಮನೆ ಇಟ್ಕೊಂಡಿದ್ದು ನೋಡಿದ್ರೆ ಸಕ್ಕತ್ತಾಗಿ ಅನಿಸ್ಬಿಡ್ತು. ಹಂಗೆ ಶುರುವಾದ ಹಾಡು ಮೇಡಮ್. ಇದು ರಿಜೆಕ್ಟೆಡ್ ಲಿರಿಕ್ಸ್. ಇದು ರಿಜೆಕ್ಟೆಡ್ ಲಿರಿಕ್ಸ್ ನಾವು ಇವತ್ತು ಹಿಂಗೆ ಜನಗಳು ಒಪ್ಕೊಂಡ್ರೆ ನೋಡ್ರಿ. ರಿಜೆಕ್ಟ್ ಮಾಡಿದಾಗ ನಿಮಗೆ ಬೇಜಾರಾಗಿತ್ತ? ಮೇಡಮ್ ಖಂಡಿತವಲ್ಲೂ ಬೇಜಾರಾಯ್ತಲ್ಲಿ. ಇವನು ಅಂದ್ರೆ ನಾನು ಹಾಡುಗಾರನೂ ಅಲ್ಲ, ಅದಕ್ಕೆ ಬರೀ ಸಾಹಿತ್ಯ ಅಷ್ಟೇ. ಈ ಹಾಡು ನಾನೇ ಮಾಡಿದ್ರೆ ಚೆನ್ನಾಗಿರೋದಲ್ಲ. ಈಗ ಎಷ್ಟೋ ಲಿರಿಕ್ಸ್ ರಿಜೆಕ್ಟ್ ಆಗ್ತಾವ, ನಾವೇ ಇಟ್ಕೊಂಡ್ಬಿಡ್ತೀವಿ. ಇದು ನನಗೆ ಸಿಕ್ಕಿದ್ರೆ ಸಕ್ಕತ್ತಾಗಿರೋದು, ಇವರು ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಬೇಜಾರಾಯಿತು. ಬಟ್ ಅದು ಈ ಮಟ್ಟಕ್ಕೆ ತಗೊಂಡು ನೋಡ್ರಿ ಮೇಡಮ್. ಈಗ ಸಾಂಗು ಸಿಕ್ಕಾಪಟ್ಟೆ ಹಿಟ್ ಆಗಿದೆ, ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ರು. ಇದಾದ್ಮೇಲೆ ಯಾರು ರಿಜೆಕ್ಟ್ ಮಾಡಿದ್ರು ಈ ಒಂದು ಲಿರಿಕ್ಸ್ನ, ಮತ್ತೆ ಏನಾದರೂ ಮಾತಾಡಿದ್ರ ಹೇಳಿದ್ರ? ಇಲ್ಲ ಮೇಡಮ್, ಏನು ಹೇಳಿಲ್ಲ. ಅವ್ರಿಗೆಲ್ಲ ನೆನಪೇ ಇರಲ್ಲ ಮೇಡಮ್. ಅವ್ರಿಗೆಲ್ಲ ಎಷ್ಟು ಲಿರಿಕ್ಸ್ ನೋಡಿರ್ತಾರೆ, ಎಷ್ಟು ಮ್ಯೂಸಿಕ್ ಮಾಡಿರ್ತಾರೆ. ಅವ್ರಿಗೇನು ಈ ಕಡೆ ಏನು ನೋಡ್ಬೇಕು ಸರ್, ನಾ ತುಂಬ ಕಡೆ ಹಾಕತ್ತೀನಿ ತಡ್ರಿ. ಮೇಡಮ್ ಕರೆಕ್ಟ್ ಇದ್ದಾರೆ ರೀ. ಇಲ್ರಿ ಮೇಡಮ್, ಅವರು ಏನು ಫೋನ್ಗೇನು ಅಥವಾ ಏನು ಮೆಸೇಜ್ ಏನು ಮಾಡಿಲ್ಲ. ಅವ್ರಿಗೆ ಸುಮಾರು ಲಿರಿಕ್ಸ್ ಇಷ್ಟು ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಬಟ್ ನಮಗೆ ಒಂದೇ ಅಲ್ವಾ, ಅವ್ರಿಗೆ ಹತ್ರಲ್ಲ ಹನ್ನೊಂದು, ನಮಗಿದು ಒಂದೇ ಒಂದು. ಹಂಗಾಗಿ ಅವ್ರೇನು ಮಾಡಿಲ್ರಿ. ಈಗ ಹೇಳಿದ್ರಿ ಈಗ ನಾಗರ ಹಾವಿನಂಗೆ ಜಡೆ, ಯಾವ ಹುಡುಗಿನ ನೋಡಿ ಹಿಂಗೆ ಬರತ್ರಿ? ಮೇಡಮ್ ನಾನು ಆ್ಯಕ್ಚುಲಿ ಪ್ಯಾಥೋ ಸಾಂಗ್ಸ್ ಜಾಸ್ತಿ ಬರ್ದಿದ್ದು. ನಾನು ನಮ್ಮ ಕಡೆ ಹಿಟ್ಟಾಗಿದ್ದೆ, ನಾನು ಸ್ವಲ್ಪ ಪ್ಯಾಥೋ ಸಾಂಗ್ಸ್ ಬರೋದು. ಅದಾದಮೇಲೆ ಹುಡುಗಿನ ಹೊಗಳೋದು ಹೆಂಗಂದ್ರೆ ಒಂದು ಬೇರೆ ಥರ ಇರ್ಬೇಕಲ್ಲ, ಡಿಫ್ರೆಂಟ್. ನಮ್ಮ ಕಡೆ ಒಂದು ಭಾಷೆ ತುಂಬ ಸಂಪದ್ಭರಿತವಾದ ಭಾಷೆ ನಮ್ಮದು ಕನ್ನಡದಾಗ. ಅದರಲ್ಲಿ ಉತ್ತರ ಕರ್ನಾಟಕ ಭಾಷೆ ಏನಕ್ಕೆ ನಮ್ಗೆ ಇಷ್ಟು ಜಲ್ದಿ ಕನೆಕ್ಟ್ ಆಗುತ್ತಂದ್ರೆ, ಈಗ ನಾರ್ಮಲ್ ಕನ್ನಡ ಎಲ್ಲರೂ ಬಳಸ್ಬಿಟ್ರೆ ಸಾಹಿತಿಗಳು, ಉತ್ತರ ಕರ್ನಾಟಕ ಭಾಷೆ ಯಾವುದು ಬಳಸಿಲ್ಲ. ಹಂಗಾಗಿ ಈಗ ಈಗ ಟ್ಯಾಕ್ಟ್ರಿ ಹುಡುಗರು, ಡಿ ಜೆ ಹುಡುಗರು ಅವರೆಲ್ಲ ಜಾನಪದ ಅಂದ ಕಸಿ ಅವರು ಹಾಡುಗಳು ಬಳಸ್ತಾರೆ. ಆದ್ರೆ ನಾನೇಂದ್ರೆ ಡಿಫ್ರೆಂಟಾಗಿ ಬಳಸ್ಬೇಕಲ್ಲ ಅಂದ ಕಸಿ ಹಾವು ಸುಮ್ಮನೆ ಜಡಿ, ಈಗ ತುರುಬ ಅಂತ ನೋಡಿದ್ರೆ ಹಾವು ಇದ್ದಂಗೆ ಇರ್ತದೆ, ಜಡಿ ಅದ್ರ ಬಾಲ ಇದ್ದಂಗೆ ಇರ್ತದೆ. ಹಂಗೆ ಸ್ವಲ್ಪ ಡಿಫ್ರೆಂಟಾಗಿ ಹೋಗೋಣ ಅಂದ್ಬಿಟ್ಟು ಹಂಗೆ ಬರೀದ್ ಮೇಡಮ್. ನಾಗರ ಹಾವಿನಂಗೆ ಜಡಿ ಭಾಳ ಉದ್ದ, ಒಮ್ಮೆರ ನೋಡಬೇಕು ಅಕ್ಕಿನಡಿಗೆ ಕದ್ದ, ನೋಡಿ ಸಾಲ ಕೇಳುತ್ತೈತಿ ಜೇನು ಹುಳ ಬಂದ, ಸ್ವೀಟು ಕಮ್ಮಿ ಆಯ್ತು ಕೊಡು ಸ್ವಲ್ಪ ಅಂತ. ಹಿಂಗೆ ಆದ್ರೆ ಲಗ್ನ ಇಕ್ಕಿನ ಆಗ್ಬೇಕಲ್ಲಿ ದೋಸ್ತ, ಜಿಂಗ್ಲಕ ಲಕ ಲೈಫ್ ಆಗ್ತೈತಿ ಮಸ್ತ. ಸೊ ಹಂಗೆ ಬರ್ಕೊಂಡು ಹೋದಿ ಮೇಡಮ್. ಈಗಿನ ಕಾಲದ ಹುಡುಗಿರು ಜಡೆನೇ ಹಾಕಲ್ಲ, ಎಲ್ಲ ಫ್ರೀ ಹೇರ್ಸ್ ಬಿಡ್ತಾರೆ. ಹೆಂಗ ಬರತ್ರಿ ಎಲ್ಲಿನ ಅಂತ? ಯಾರೇನು ಕೇಳಲಿಲ್ವಾ ನಿಮ್ಮನ್ನ? ಯಾರು ಕೇಳಿಲ್ಲ ಮೇಡಮ್. ಅದು ರೀಲ್ಸ್ ಆದಮೇಲೆ ಎಲ್ಲರೂ ಈ ಪ್ರೀ ವೆಡ್ಡಿಂಗು ಈ ಮೇಕಪ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಜಡೆ ತೋರಿಸ್ತವ್ರೆ. ಅದೊಂದು ಖುಷಿ. ಇಲ್ರಿ ಸುಮ್ಮನೆ ಹೆಂಗೆ ಕಲ್ಪನೆ ಮೇಡಮ್ ಅಷ್ಟೇ. ಒಬ್ಬ ಸಾಹಿತಿ ಕವಿ ಆದವನಿಗೆ ಏನು ಹೆಂಗೆ ಬೇಕಾರೆ ಕಾಣುತ್ತೀರಿ, ನೀವೇ ರಂಬೆ ಥರ ಕಾಣ್ತೀರಿ ಅಂದ್ಕೊಳ್ಳಿ, ನೀವೇ ಹೆಂಗೆ ಬೇಕಾದ್ರೆ ಕಾಣಿಸ್ಬೋದು. ಒಬ್ಬ ಹುಡುಗಿನ ನಾವು ಯಾವ ರೀತಿ ಬೇಕಾದ್ರೆ ನೋಡ್ಬೋದು. ಹಂಗಾಗಿ ಬರ್ದಿದ್ದು ಮೇಡಮ್. ಇನ್ನೊಂದು